ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. MSMEಗಳಿಗೆ ಈ ಕೇಂದ್ರ ಇದರಿಂದ ಏನಾಗಿದೆ ಅಂತ ಒಂದು ಕೇಳ್ಪಡ್ತಾ ಇತ್ತು. ಕಳೆದ 5 ವರ್ಷದಲ್ಲಿ ಏನು ಮಾಡಿಲ್ಲ, MSMEಗೆ ಏನು ಮಾಡಿಲ್ಲ. ಈ ಸತಿ MSMEಗೆ ಏನ್ ಮಾಡಿದ್ದಾರೆ ಅಂತ ವಿಶೇಷವಾಗಿ ಲಿಮಿಟ್ಸ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಮೊದಲು 1 ಕೋಟಿ ತನಕ ಇದ್ದವ್ರು ಮಾತ್ರ ಮೈಕ್ರೋ ಅಂತ ಬರ್ತಿತ್ತು. ಇವಾಗ 2.5 ಕೋಟಿ ಇನ್ವೆಸ್ಟ್ಮೆಂಟ್ ತನಕನೂ ಮೈಕ್ರೋಗೆ ಬರ್ತಾರೆ. ಸ್ಮಾಲ್ 25 ಕೋಟಿ ಟರ್ನ್ ಓವರ್ ಇರೋ ತನಕ ಸ್ಮಾಲ್ ಎಂಟರ್ಪ್ರೈಸಸ್ಗೆ, 125 ಕೋಟಿ ಟರ್ನ್ ಓವರ್ ಮಾಡೋ ತನಕ ಮೀಡಿಯಂ ಎಂಟರ್ಪ್ರೈಸಸ್ಗೆ. ಅದೊಂದೇ ಅಲ್ಲದೆ MSMEಲಿ ಕ್ರೆಡಿಟ್ ಕೊಡ್ತಾರಲ್ಲ, ಕ್ರೆಡಿಟ್ ಗ್ಯಾರಂಟಿ, ಅದರಲ್ಲಿ 5 ಕೋಟಿಯಿಂದ 10 ಕೋಟಿ ಜಾಸ್ತಿ ಮಾಡಿ. ಅಂದ್ರೆ MSME ಮೈಕ್ರೋ ಸ್ಮಾಲ್ ಅಂಡ್ ಈ ಮೀಡಿಯಂ ಎಂಟರ್ಪ್ರೈಸಸ್ಗೆ ಎಷ್ಟು ಹೆಲ್ಪ್ ಆಗ್ತಾ ಇದೆ ಈ ಬಜೆಟ್ ಅಂತ ಹೇಳಿದ್ರೆ, ಸ್ಪೆಷಲ್ ಆಗಿ ಕಸ್ಟಮೈಸ್ ಕ್ರೆಡಿಟ್ ಕಾರ್ಡ್ಸ್ ಫಾರ್ MSME ಫಾರ್ 5 lakh ಲಿಮಿಟ್. ಆಮೇಲೆ ಪ್ರತ್ಯೇಕವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಫಸ್ಟ್ ಟೈಮ್ ಆಂಟ್ರಪ್ರನರ್ಸ್ಗೆ ವಿಶೇಷವಾಗಿ 5 ಲಕ್ಷ ಮಹಿಳೆಯರಿಗೆ, ಅದರಲ್ಲೂ SC/ST ಮಹಿಳೆಯರಿಗೆ ಸ್ಪೆಷಲ್ ಆಗಿ 2 ಕೋಟಿ ತನಕ ಲೋನ್ಗಳು ಫಾರ್ ದ ನೆಕ್ಸ್ಟ್ 5 years ಕೊಡ್ತಾ ಇದ್ದಾರೆ. ಬಟ್ ನಾನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅಥವಾ ಜನಗಳಿಗೆ ಯಾರ್ಯಾರ ಟ್ಯಾಕ್ಸ್ ಬ್ರಾಕೆಟ್ ಅಲ್ಲಿ ಇರೋ ಮಧ್ಯಮ ವರ್ಗದವ್ರು ಆಗ್ಬೋದು, ಯಾರಾದ್ರೂ ಇರ್ಬೋದು, ಅವ್ರಿಗೆ ಹೇಳೋದು ಒಂದೇನೇನೆ, 12 ಲಕ್ಷ ರೂಪಾಯಿವರೆಗೂ ನಿಮ್ಮ ಆದಾಯ ಇದ್ರೆ, ಸ್ಯಾಲರಿ ಬಿಟ್ಟು, ಸ್ಯಾಲರಿ ಇದ್ದು 12,75,000 ಇದ್ರೆ ನೀವು 1 ರೂಪಾಯಿನೂ ಟ್ಯಾಕ್ಸ್ ಕಟ್ಟೋ ಆಗಿಲ್ಲ. ಸಿದ್ದರಾಮಯ್ಯನವ್ರ ಭಾಷಣ ಹೇಳಬೇಕು ಅಂದ್ರೆ, ಕಾಕಾ ಪಾಟೀಲ್ 12 ಲಕ್ಷ ಇದ್ರೂ ಟ್ಯಾಕ್ಸ್ ಕಟ್ಟಂಗಿಲ್ಲ, ಮಾದೇವಪ್ಪ 12 ಲಕ್ಷ ಇದ್ರೂ ಟ್ಯಾಕ್ಸ್ ಕಟ್ಟಂಗಿಲ್ಲ. ವೆರಿ ಕ್ಲಿಯರ್. ನಾವು ಅಂಚು ಅಂತ ಕರಿತಿರ್ಬೇಕಾದ್ರೆ ಒಂದು ಕೇಂದ್ರ ಸೃಷ್ಟಿ ಆಗುತ್ತೆ, ಅದು ಒಂದೊಂದು ಕೇಂದ್ರ ಅಂತ ಕರಿಬೇಕಾದ್ರೆ ಅಂಚು ಸೃಷ್ಟಿ ಆಗುತ್ತೆ. ಸೊ ಈ ದೃಷ್ಟಿಯಿಂದಾಗಿ ಈಗಾಗಲೇ ಒಂದು ಕೇಂದ್ರ ಎಂದು ಭಾವಿಸಿಕೊಂಡಿರುವುದರಿಂದ ಅದನ್ನು ನಾವು ಅಂಚಿನಿಂದ ನೋಡಿದಾಗ ಏನಾಗುತ್ತದೆ ಎನ್ನುವ ಒಂದು ದೃಷ್ಟಿಕೋನ ಇದು ಕಳೆದ ಒಂದು 25 ವರ್ಷಗಳಿಂದ ಸಾಹಿತ್ಯ ವಲಯಗಳಲ್ಲಿ ಬಹಳ ಪ್ರಸಿದ್ಧವಾಗಿರುವಂತಹ ಒಂದು ಅಧ್ಯಯನ ಕ್ರಮ ಎಂದು ನಾನು ಹೇಳ್ಬೋದು. ಅನ್ನುವಂಥ ಒಂದು ಬಹಳ ದೊಡ್ಡ ಪರಿಕಲ್ಪನೆಯನ್ನು ಅವರು ರೂಪಿಸಿದ್ರು. ಅಂದರೆ ಹಾಗೆ ರೂಪಿಸಬೇಕಾದಾಗ ಈ ಒಂದು ಸಾಮಾನ್ಯವಾಗಿ ನಾವು ಏಸ್ಟೆಟಿಕ್ಸ್ ಅಂತ ಕರಿತಾ ಇದ್ದೀವಲ್ಲ, ಅವರು ಏಸ್ಟೆಟಿಕ್ಸ್ ಅನ್ನೋದನ್ನು ಅದು ಕೇವಲ ಒಂದು ಪರಿಕಲ್ಪನೆಯಾಗಿ ಅದನ್ನು ಅರ್ಥ ಮಾಡ್ಕೊಳ್ತಾರೆ. ಅದರಲ್ಲಿ ಅವರು ಮತ್ತೆ ಅದನ್ನು ಡಿವೈಡ್ ಮಾಡ್ತಾರೆ. ಅಂದರೆ ಏಸ್ಟೆಟಿಕ್ಸ್ ಅನ್ನುವಂಥದ್ದನ್ನು ಸಬ್ಲೈಮ್ ಮತ್ತು ಬ್ಯೂಟಿ ಅನ್ನುವಂಥ 2 ಕಾನ್ಸೆಪ್ಟ್ಗಳ ಮೂಲಕ ಅದನ್ನು ವಿವರಿಸುವ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ ಸಾಕಷ್ಟು ನಿದರ್ಶನಗಳು ಕೊಡ್ತಾರೆ, ಅಥವಾ ಅದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಕೊಡ್ತಾರೆ. ಅದರ ಮೊದಲು BMಶ್ರೀ ಅವರು ಮಾಡಿದಂತಹ ಒಂದು ಹೊಸ ವಿಚಾರಗಳ ಅಂಶ ಈ ದುರಂತ ಪ್ರಜ್ಞೆಯನ್ನು ಹೇಳೋದು. 24ರ ಈ ವಿಮರ್ಶೆಯ ಕಾರ್ಯ ಪ್ರಬಂಧದಲ್ಲಿ ಮಾಸ್ತಿ ಅವರು ನಮ್ಮ ಹಿಂದಿನ ಅಂದ್ರೆ ಈ ದುರಂತ ಪ್ರಜ್ಞೆ ಅಲ್ಲದೆ ಬೇರೆ ಏನ್ ಮಾಡಬಹುದು ಅಂತ ಹೇಳೋದಕ್ಕೆ ಅವರು ವರ್ಡ್ಸ್ ವರ್ತ್ ಕೋಲ್ರಿಡ್ಜ್ ಅನ್ನ ತಗೊಂಡು ಬಂದು ನಮ್ಮ ಚಿಂತನೆಗೆ ಇನ್ಯಾವುದೋ ಒಂದು ಹೊಸ ರೀತಿಯ ಕಸಿ ಸಾಧ್ಯ. ಸ್ವಾಗತವನ್ನ ನಾನು ಕೋರಬಯಸ್ತೇನೆ. ಮೊದಲಿಗೆ ಅನ್ಪ್ಯಾಕ್ ಮಾಡ್ರಿ ಸರ್. ಹೆಲ್ಮೆಟ್ ಹಾಕೊಳ್ಳಿ ಮೇಡಮ್, ಮಗುನ ಹಿಂದೆ ಕಟ್ಕೊಳ್ಳಿ. ಇದೇ ಲಾಂಗ್ ಬ್ಯಾನರ್ ಇಂದ ಉಂಟಾಗ್ತಾ ಇದೆ. ಸೇಫ್ಟಿ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಬರೀ ನಾವು ಈ ಒಂದು ಜಾಗೃತಿ ಮಾಡಿದ್ರನ್ನೆಲ್ಲ, ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಅಕ್ಕಪಕ್ಕ ನಮ್ಮ ನಿಜ ಜೀವನದಲ್ಲಿ ಎಲ್ಲಾ ರೀತಿಯಾದಂತಹ ಜಾಗೃತಿಗಳನ್ನ ತಗೊಳ್ಳೋದ್ರ ಜೊತೆಗೆ ವಿಶೇಷವಾಗಿ ಈ 2 ವೀಲರ್ ಆಗಿರಲಿ 4 ವೀಲರ್ ಆಗಿರಲಿ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಸೇಫ್ಟಿ ಬೆಲ್ಟ್ ಹಾಕಬೇಕು, ಲೇನ್ಗಳನ್ನ
ಬೈಪಾಸ್ ಮಾಡಬಾರ್ದು, ಓವರ್ ಸ್ಪೀಡಿಂಗ್ ಆಗಬಾರ್ದು. ಎಸ್ಪೆಷಲಿ ಟೂ ವೀಲರ್ಸ್ ಹುಡುಗರು ವೀಲಿ ಮಾಡೋದು, ಸ್ಪೀಡ್ ಹಾಕೋದು, ನಿಮ್ಮ ಸೈಲೆನ್ಸರ್ಗಳನ್ನ ಚೇಂಜ್ ಮಾಡಿ ಚೇಸ್ ಮಾಡೋದನ್ನ ಮಾಡಕ್ ಹೋಗ್ಬೇಡಿ ಅಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ತಾ, ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಈ ಒಂದು ವಿ ಹ್ಯಾವ್ ಅಚೀವ್ಡ್ 22% ಲೆಸ್, ಬಟ್ ಸ್ಟಿಲ್ ಇದನ್ನ ಝೀರೋ ಮಾಡತಕ್ಕಂಥ ಕೆಲಸ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.